ಈಗ ಮೈಸೂರು ಜಿಲ್ಲಾ ಕ್ರೀಡಾಂಗಣ ಚಾಮುಂಡಿ ವಿಹಾರ್ ಇದು ಪರಿಪೂರ್ಣವಾಗಿ ಒಂದು ಕ್ರೀಡಾ ಚಟುವಟಿಕೆಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಅನುಕೂಲ ಮೂಡಿಸುವಂಥದ್ದಕ್ಕೆ ಅನೇಕ ಕಾಮಗಾರಿಗಳನ್ನ ಈಗಾಗಲೇ ನಾವು ಕೈ ಎತ್ಕೊಂಡಿದ್ದೀವಿ. ಘನ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಂಡೋರ್ ಸ್ಟೇಡಿಯಂಗೆ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ನಾವು ಈಗಾಗಲೇ ಕಾಮಗಾರಿನ ಕೈ ಎತ್ಕೊಂಡು ಅದು ಪೂರ್ಣಗೊಳಿಸಿದ್ದೇವೆ. ಕ್ರೀಡಾಪಟುಗಳು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬರ್ತಾರೆ. ನಮ್ಮ ಕ್ರೀಡಾಪಟುಗಳ ಒಂದು ವಸತಿ ನಿಲಯ ಕೂಡ ಇಲ್ಲಿದೆ. ಭಾಳ ಹಳೆಯದಾಗಿರೋದ್ರಿಂದ ಅನೇಕ ಸಮಸ್ಯೆಗಳಿಂದ ಕೂಡಿರೋದಂಥದ್ದು. ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಕ್ರೀಡಾಪಟುಗಳ ಬೇಡಿಕೆಯನ್ನು ಕೂಡ ನಮ್ಮಲ್ಲಿ ಅತಿ ಹೆಚ್ಚು ದಿನೇ ದಿನೇ ಇವತ್ತು ಬೆಳೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಬರುವಂಥ ಕ್ರೀಡಾಪಟುಗಳಿಗೆ ಶೌಚಾಲಯದ ವ್ಯವಸ್ಥೆನೇ ಸರಿಯಾಗಿ ಇಲ್ಲದೆ ಇರೋದ್ರಿಂದ ನಾನು ನನ್ನ ಶಾಸಕರ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ನಾನು ಈ ಕೆಲಸಕ್ಕಾಗಿ ವಿನಿಯೋಗ ಮಾಡಿಕೊಳ್ಳುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅನುಮೋದನೆಗೊಂಡು KRDL ಮೂಲಕ ಅದನ್ನು ಮಾಡುವಂಥದ್ದಕ್ಕೆ ಇವತ್ತು ಗುದ್ಲಿ ಪೂಜೆ ನೆರವೇರಿಸ್ತಾ ಇದ್ವಿ. ಅದರ ಜೊತೆಗೆ ಇವತ್ತು ಪ್ರತಿಯೊಂದಕ್ಕೂ ಯೂನಿವರ್ಸಿಟಿ ಗ್ರೌಂಡು ಅಥವಾ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಈ ಕ್ರಿಕೆಟು ಫುಟ್ಬಾಲು ಎಲ್ಲ ಆಡುವಂಥದ್ದು ಏನಿತ್ತು ಅಂಥ ಚಟುವಟಿಕೆಗಳು ಇಲ್ಲೂ ಕ್ರೀಡಾಂಗಣದಲ್ಲಿ ಆಗಬೇಕು ಅಂತ ಹೇಳಿ ಸುಮಾರು ಒಂದು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಫುಟ್ಬಾಲ್ ಗ್ರೌಂಡನ್ನು ಸಿದ್ಧಪಡಿಸುವಂಥದ್ದಕ್ಕೆ ಆ ಸ್ಥಳೀಕರ ಬೇಡಿಕೆ ಮೈಸೂರು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅವರ ನಿರಂತರವಾದಂಥ ಬೇಡಿಕೆ ಇವತ್ತು ಬಹುಶಃ ಆ ಫಲವನ್ನು ಕೊಟ್ಟಿದೆ. ಫುಟ್ಬಾಲ್ ಆಡುವಂಥದ್ದಕ್ಕೆ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದಂತಹ ಒಂದು ಕ್ರೀಡಾಂಗಣ ಫುಟ್ಬಾಲ್ ಮೈದಾನ ಒಂದು ಸಿದ್ಧಪಡಿಸುವಂಥ ಕಾಮಗಾರಿಗೆ ಇವತ್ತು ಈ 2 ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ನೆರವೇರಿಸೋಕ್ಕೆ ನಾನು ಬಂದಿದ್ದೆ. ಬೆಂಗಳೂರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ. ನೋಡಿ, ಆ ವಿಚಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾವ್ರೆ ರಾಜಕೀಯವಾಗಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ನಾನು ಬರೀ ದಯವಿಟ್ಟು ಅನ್ನೋ ವಿಚಾರ ನಾನು ಹೇಳ ಬಯಸ್ತೇನೆ. ಪ್ರತಿಯೊಂದಕ್ಕೂ ರಾಜಕೀಯ ತರುವಂಥದ್ದು ಸಲ್ದು. ಜೊತೆಗೆ ಸಾವು ಮನೆಯಲ್ಲಿ ರಾಜಕೀಯ ಯಾರಿಗೂ ಒಳ್ಳೇದು ಮಾಡಲ್ಲ. ನಡಿಬಾರದಂತಹ ಒಂದು ಘಟನೆ ನಡೆದೋಗಿದೆ. ಆ ಕುಟುಂಬದ ಜೊತೆಗೆ ಸಂತಾಪ ಸೂಚಿಸಬೇಕಾಗಿರುವಂಥದ್ದು, ಅವ್ರಿಗೆ ಸಾಂತ್ವನ ಹೇಳುವಂಥದ್ದು, ಅವರ ಜೊತೆಗೆ ನಿಲ್ಲಬೇಕಾಗಿರುವಂಥದ್ದು ನಮ್ಮೆಲ್ಲರ ಕೆಲಸ. ಒಂದು ಕಡೆ RCB ಕರ್ನಾಟಕದ ಒಂದು ತಂಡ ಅಂತ ಹೇಳಿ ಅದರಲ್ಲಿ ಯಾರು ಆಟಗಾರರು ಕರ್ನಾಟಕದವ್ರು ಇದ್ದಾರೋ ಇಲ್ವೋ, ಆದರೆ ನಾಳೆ ಬರುವಂಥ ದಿನಗಳಲ್ಲಿ ಕರ್ನಾಟಕದ ಆಟಗಾರರು ಕೂಡ ಆ ಪ್ರೇರಣೆ ಸಿಕ್ಕುವಂಥದ್ದು ಆಗಬೇಕು. ಸೊ ಹಾಗಾಗಿ ಅವತ್ತು ಏನು ವಿಜಯೋತ್ಸವ ಮಾಡಿದ್ರು ಮಾಡಿದ್ದು ಸರಿನೋ ತಪ್ಪು ಅನ್ನೋದು ವಿಶ್ಲೇಷಣೆ ಆಮೇಲೆ ಮಾಡೋಣ.